ಏನಂತೆ ಮಂದಾಕಿನಿ? ಅಕ್ಕ, ನೀವ್ ಹೇಳಿದ ಅಡ್ರೆಸ್ ಅಲ್ಲಿ ಇವ್ರು ಆಗ್ಲೇ ಇದಾರಂತೆ. ಅವ್ರು ಯಾರೋ ಹೇಳ್ತಿದ್ರು ನಿಮ್ ಮಗಳು ಬರ್ತಾ ಇದ್ದಾಳೆ ನೋಡಿ ಅಂತ. ಅಂದ್ರೆ ಭೂಮಿಕಾ ಅಲ್ಲಿಗೆ ಬಂದ್ಲು ಅಂತ ಅನ್ಸುತ್ತೆ. ಹೌದು, ನನ್ ಮಗಳು ಸಿಕ್ಬಿಟ್ಲು. ನೀವು ಭೂಮಿ ಮನೆಗೆ ಹೋಗಿದ್ದೀರಾ? ನನ್ ಮೊಮ್ಮಗನ್ ನೋಡಿದೀರಾ? ನೋಡಿದ್ದೀನಿ. ಅಯ್ಯೋ, ಹೇಗಿದ್ದಾನಕ್ಕ ಅವನು? ನಮ್ ಗುಂಡು ತರ ಗುಂಡ್ಗುಂಡಗಿದ್ದಾನೆ. ನೀವಿಬ್ರು ಅವನನ್ನ ನೋಡಿದ್ದೀರಾ, ಆದ್ರೆ ಅವನೇ ನಿಮ್ಮ ಮೊಮ್ಮಗ ಅಂತ ನಿಮ್ಗೆ ಗೊತ್ತಿಲ್ಲ. ಇದನ್ನೇ ನೋಡು ದೇವರಾಟ ಅಂತ ಅನ್ನೋದು. ನಾವು ನೋಡಿದೀವ? ಎಲ್ಲಕ್ಕ? ಯಾರಕ್ಕ ಅವನು? ಅವನು ಆಕಾಶ್. ಆಕಾಶ್ ದಿವಾನ್. ನಮ್ಮ ಮಗುನ. ಬ್ಲ್ಯಾಕ್ ಕಾಫಿ. ಶುಗರ್? ನೋ ಶುಗರ್. ಓಕೆ, ಒಂದು ಬ್ಲ್ಯಾಕ್ ಕಾಫಿ ವಿತೌಟ್ ಶುಗರ್. ಮತ್ತೆ ಸರ್ ನೀವೇನಿಲ್ಲ? ಸರ್ ನಾನು ಯಾವಾಗಲೂ ಒಂದು ಹುಡುಕಾಟದಲ್ಲಿ ಇರ್ತೀನಿ. ಒಂದು ಕತೆ, ಒಂದು ಕ್ಯಾರೆಕ್ಟರು, ಅಥವಾ ಯಾವುದೋ ಹೊಸ ರೆಸ್ಟೋರೆಂಟು. ಈಗ ಹೋಗ್ತಾ ಇದ್ದೆ, ನಿಮ್ಮನ್ನು ನೋಡಿದೆ. ಕತೆನೂ ಸಿಗ್ಬೋದು, ಕಾಫಿನೂ ಸಿಗ್ಬೋದು ಅಂತ ಬಂದೆ. ನೈಸ್. ಮತ್ತೆ ನೀವೇನು ಸರ್ ಇಷ್ಟೊಂದು ವೀಕ್ ಆಗಿದ್ದೀರಾ? ಡಯಟ್ ಮಾಡ್ತಾ ಇದ್ದೀರಾ ಅಥವಾ ಬೇಕು ಅಂತ ಸಣ್ಣ ಆಗಿರೋದಾ? ಸರ್ ವೀಕ್ ಅಲ್ಲ ಸರ್, ಸ್ಲಿಮ್ ಆಗಿದ್ದೀನಿ. ನಾನು ದೇಹದಂಡನೆ ಮಾಡೋಕ್ಕೆ ಶುರು ಮಾಡಿದ್ದೀನಿ. ವಯಸ್ಸಾಗ್ತಾ ಆಗ್ತಾ ಭಾರ ಕಮ್ಮಿ ಮಾಡ್ಕೋಬೇಕು. ಹಿಂದಿ ಚಿತ್ರನಟಿ ರೇಖಾ ಒಂದು ಮಾತು ಹೇಳಿದ್ದಾರೆ, ಮೈ ಬಾಡಿ ಇಸ್ ಎ ಟೆಂಪಲ್ ಅಂತ. ನನ್ನ ದೇಹವೇ ಒಂದು ದೇಗುಲ. ಆಮೇಲೆ ನಮ್ಮ ಬಾಡಿ ನಾವು ಚೆನ್ನಾಗಿ ಇಟ್ಕೊಳ್ಬೇಕಲ್ಲ. ಆ ಮಾತು ಕೇಳಿದ ಮೇಲೆ ಜ್ಞಾನೋದಯ ಆಗಿ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬದುಕಿನ ಭಾರಗಳನ್ನು ಕಮ್ಮಿ ಮಾಡ್ಕೊತಾ ಬರಬೇಕು. ಬೇರೆಯವರು ಹೊರಿಸೋ ಭಾರ ಮತ್ತು ನಮ್ಮ ಭಾರ. ಸತ್ಯ ಸರ್ ನೀವು ಹೇಳಿದ್ದು. ಅಂತೂ ನಿಮಗೆ ಜ್ಞಾನೋದಯ ಆಯಿತು, ಹಾಗಾಗಿ ಸಣ್ಣ ಆಗ್ತಾ ಇದ್ದೀರಿ. ಹೌದು, ಬಟ್ ನೀವ್ಯಾಕೆ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀರಾ? ಆ್ಯಕ್ಚುಲಿ ಇತ್ತೀಚೆಗೆ ನನ್ನ ಲೈಫು ಅಷ್ಟೊಂದು ಕಲರ್ಫುಲ್ ಆಗಿಲ್ಲ ಸರ್. ಯಾಕೋ ಕಪ್ಪೆ ಇಷ್ಟ ಆಗ್ತಿದೆ. ಸಕ್ಕರೆ ಹಾಕ್ಕೊಂಡಿದ್ದೀರೋ ಇಲ್ವೋ? ಇಲ್ಲ ಸರ್, ಲೈಫ್ ಸ್ವೀಟ್ ಆಗೂ ಇಲ್ಲ. ಸೊ ಯಾಕೋ ಕಹಿನೇ ದೇಹಕ್ಕೆ ಹೋಗ್ತಾ ಇದೆ. ಸೊ ಕಲರ್ಲೆಸ್ ಆ್ಯಂಡ್ ಶುಗರ್ಲೆಸ್ ಲೈಫ್ ಒಂಥರ ಹೇಳ್ಬೋದು ಸರ್. ನಿಮ್ಮನ್ನೇ ನೋಡ್ತಾ ಇದ್ದೀನಿ. ನಾನು ಹಿಂದಿನ ಸಲ ನೋಡಿದಾಗ ಕೋಟ್ ಹಾಕೊಂಡು ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಥರ ಇದ್ರಿ. ಈಗ ನೋಡಿದ್ರೆ ಬಹಳ ಬದಲಾಗಿದ್ದೀನಿ. ನನಗೆ ನೀವು ಅಂತಾನೆ ಅನಿಸ್ಲಿಲ್ಲ. ಯಾಕೆ ಹೀಗೆ? ಇರುತ್ತಲ್ಲ ಸರ್, ಪ್ರಕೃತಿ ಅಂದಮೇಲೆ ಬದಲಾವಣೆ ಸಹಜ ಅಲ್ವಾ? ಹೇಗೆ ಹಸಿರು ತುಂಬಿರೋ ಮರ ಎಲೆಗಳನ್ನ ಉದುರಿಸ್ಕೊಂಡು ಬೋಳಾಗಿ ವಸಂತ ಕಾಲದಲ್ಲಿ ಮತ್ತೆ ಚಿಗುರುತ್ತೋ, ಇದು ಹಾಗೇನೆ. ಸರ್ ನಾವು ಬರಹಗಾರರು ರಾಜಕಾರಣಿಗಳ ಥರ ಅವಕಾಶವಾದಿಗಳು, ಸ್ವಲ್ಪ ಸ್ವಾರ್ಥಿಗಳು, ನಿಜ ಹೇಳಬೇಕಂದ್ರೆ ಸಂಭಾವಿತ ಕಳ್ಳರು. ಯಾಕೆ ಹೇಳಿ? ಯಾಕೆ ಸರ್? ಇನ್ನೊಬ್ಬರ ಜೀವನದಲ್ಲಿ ಏನು ಸಿಗುತ್ತೆ ಅಂತ, ಏನು ಕತೆ ಸಿಗುತ್ತೆ, ಏನು ಸನ್ನಿವೇಶಗಳು ಸಿಗ್ತವೆ ಅಂತ ಒಂದು ರಾ ಮೆಟೀರಿಯಲ್ ಹುಡುಕ್ತಾ ಇರ್ತೀವಿ. ನೀವಿಲ್ಲೊಬ್ಬರೇ ಕೂತ್ಕೊಂಡು ಶುಗರ್ಲೆಸ್ ಬ್ಲ್ಯಾಕ್ ಕಾಫಿ ಕುಡಿತಿದ್ದಾಗ ಅನ್ನಿಸ್ತು ನಿಮ್ಮ ಹತ್ರ ಒಂದು ಕತೆ ಇದೆ ಅಂತ. ಯು ಡೋಂಟ್ ಮೈಂಡ್, ಕ್ಯಾನ್ ಯು ಶೇರ್ ಯುವರ್ ಸ್ಟೋರಿ? ಈಗ ನೀವು ಹೇಳಿಯಪ್ಪ, ನಾನು ಮಾಡಿದ ತಪ್ಪ? ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ನೀವೇನ್ ಮಾಡ್ತಿದ್ರಿ? ನಾನಷ್ಟೇ ಅಲ್ಲ ಕಂದ, ನಿನ್ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಹೀಗೆ ಮಾಡ್ತಿದ್ರು. ಭಯ ಅನ್ನೋದು ಒಂದ್ ದೊಡ್ಡ ಅಸ್ತ್ರ. ಅವರು ನಿನ್ನ ಮನಸ್ಸಲ್ಲಿ ಭಯನ ಬಿತ್ತು ತಂಬೇಳೆನ ಬೇಯಿಸ್ಕೊಟ್ರು. ಆದ್ರೆ ಒಂದು ವಿಷಯ ಅರ್ಥ ಮಾಡ್ಕೊ, ಅವ್ರು ಏನೋ ಮಾಡ್ಬಿಡ್ತಾರೆ ಅಂತ ಇನ್ನೆಷ್ಟು ದಿನಗಳು ಹೀಗೆ ಭಯದಲ್ಲಿ ಬದುಕ್ತ್ಯಾ? ನೋಡು ಕಂದ, ಭಯ ಅನ್ನೋದು ನಮ್ಮನ್ನ ನಾವು ಭಾರವಾದ ಸರಪಳಿನಲ್ಲಿ ಬಂಧಿಸ್ಕೊಂಡ ಹಾಗೆ. ಎಷ್ಟೋ ಭಯಗಳು ನಿಜಾನೇ ಆಗೋದಿಲ್ಲ,
ಆದ್ರೆ ಅದೆಲ್ಲಿ ನಿಜ ಆಗ್ಬಿಡುತ್ತೋ ಅನ್ನೋ ಆತಂಕದಲ್ಲಿ ನಮ್ಮ ಆಯಸ್ಸನ್ನೇ ಕಳೆದು ಬಿಡ್ತೀವಿ. ಹೇಗೋ ಬದುಕಬೇಕಾಗಿರೋರು ಹೇಗೋ ಬದುಕ್ಬಿಡ್ತೀವಿ. ಭಯ ಇರಬೇಕು, ಆದ್ರೆ ಭಯನೇ ಬದುಕಾಗಬಾರ್ದು. ಭಯ ನಮ್ಮನ್ನ ಆಳಬಾರ್ದು, ನಮ್ಮನ್ನ ಪೂರ್ತಿಯಾಗಿ ಆವರಿಸ್ಕೊಳ್ಬಾರ್ದು. ಭಯ ಅನ್ನೋದು ನಮ್ಮನ್ನ ಎಚ್ಚರಿಸ್ಬೇಕೇ ಹೊರತು ನಮ್ಮ ಬದುಕನ್ನ ಕಂಟ್ರೋಲ್ ಮಾಡಬಾರ್ದು. ಯಾಕೆ ಇಷ್ಟೊಂದು ಭಯ? ಜೀವಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ. ಗಿಡ ಮರ ಪ್ರಕೃತಿ ತರ ನಾವೇನು ಇಲ್ಲಿ ಬೇರೆ ಬಿಟ್ಕೊಂಡು 100 ವರ್ಷ ಇರ್ತೀವ? ಬದುಕು ಕ್ಷಣಿಕ ಕಂದ. ನೀರಿನ ಮೇಲಿನ ಗುಳ್ಳೆ ಹಾಗೆ, ಯಾವಾಗ ಬೇಕಾದ್ರೂ ಪಟ್ ಅಂತ ಹೋಗ್ಬಿಡ್ಬೋದು. ಇವತ್ತಿದ್ದವರು ನಾಳೆ ಇರೋದಿಲ್ಲ, ಮುಂದಿನ ಕ್ಷಣಕ್ಕೆ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂದಮೇಲೆ ಯಾಕೆ ಭಯ? ನೋಡು, ಒಂದು ಸಮಸ್ಯೆ ಅಂತ ಇದ್ರೆ ಅದಕ್ಕೊಂದು ಪರಿಹಾರ ಇರುತ್ತೆ. ಪರಿಹಾರಕ್ಕೆ ಒಂದು ದಾರಿ ಸಿಕ್ಕೇ ಸಿಗತ್ತೆ, ಅದನ್ನ ಹುಡ್ಕೊಂಡು ಹೋಗಬೇಕು. ಸಮಸ್ಯೆಗೆ ಹೆದರಿ ಬೆನ್ನು ಹಾಕಿ ಹೋಗೋದಲ್ಲ, ನೀನು ಆ ಸಮಸ್ಯೆನ ಎದುರಿಸ್ಬೇಕಾಗಿತ್ತು. ಅದೇನಾಗುತ್ತೋ ಆಗ್ಲಿ, ನೋಡೇ ಬಿಡೋಣ ಅಂತ ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು. ಆದ್ರೆ ನೀನೇನು ಮಾಡಿದೆ? ಹೆದರ್ಕೊಂಡು ಎಲ್ಲರಿಂದ ದೂರ ಹೋದೆ, ಕಣ್ಮರೆಯಾಗಿ. ಅಲ್ಲಿ ಅಳಿಯಂದ್ರು ಈ ಜಾಗನೇ ಸರಿ ಇಲ್ಲ, ಇವ್ರು ಯಾರೂ ಸರಿ ಇಲ್ಲ, ನನ್ನ ಹೆಂಡತಿ ಇಲ್ಲದೆ ಇರೋ ಮನೆಯಲ್ಲಿ ನಾನು ಯಾಕೆ ಇರಬೇಕು ಅಂತ ಎಲ್ಲವನ್ನ ಬಿಟ್ಟು ಎಲ್ಲಾನು ಬರೆದುಕೊಟ್ಟು ಒಳ್ಳೆ ಸನ್ಯಾಸಿ ತರ ಮನೆ ಬಿಟ್ಟು ಹೊರಗೆ ಬಂದಿದ್ದಾರೆ.